ಪ್ರಯಾಗ್ರಾಜ್ನ ಕುಂಭಮೇಳ ಮುಗಿಸಿ ವಾಪಸ್ ಆಗ್ತಿದ್ದಾಗ ಪುಣೆಯಲ್ಲಿ ಬೆಳಗಾವಿ ಮೂಲದ ರವಿ ಜಟಾರ ಎಂಬುವರಿಗೆ ಹೃದಯಾಘಾತ ಆಗಿದೆ, ಸಾವನ್ನಪ್ಪಿದ್ದಾರೆ. ಪ್ರಯಾಗ್ರಾಜ್ನಿಂದ ಮರಳಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಈ ಹೃದಯಾಘಾತ ಸಂಭವಿಸಿರೋದು. ಪುಣೆಯಲ್ಲಿ ಹೃದಯಾಘಾತವಾಗಿ ರವಿ ಎಂಬುವರು ಸಾವನ್ನಪ್ಪಿದ್ದಾರೆ. ಪ್ರಯಾಗ್ರಾಜ್ನ ಯಾತ್ರೆಗೆ ತೆರಳಿದ್ರು ಮತ್ತೋರ್ವ ವ್ಯಕ್ತಿ, ಅವರ ಸಾವಾಗಿದೆ. ಬೆಳಗಾವಿಯ ದೇಶಪಾಂಡೆ ಗಲ್ಲಿಯವರು ಪ್ರಯಾಗ್ರಾಜ್ಗೆ ಹೋಗಿದ್ರು, ಅಲ್ಲಿ ಕುಂಭ ಸ್ನಾನ ಮಾಡಿದ್ರು. ಅದಾದ ನಂತರದಲ್ಲಿ ಅವರು ವಾಪಸ್ ಬರ್ತಿದ್ರು. ಪುಣೆಯಲ್ಲಿ ಅವರಿಗೆ ಹೃದಯಾಘಾತ ಆಗಿದೆ, ನಂತರ ಸಾವನ್ನಪ್ಪಿದ್ದಾರೆ. 61 ವರ್ಷ ವಯಸ್ಸು ರವಿ ಜಟಾರ ಎಂಬ ವ್ಯಕ್ತಿ. ಇವರೂ ಸಹ ಬೆಳಗಾವಿಯವರೇ ಅನ್ನೋದು ನೋಡಿ ವಿಪರ್ಯಾಸ. ಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ 4 ಮಂದಿಯೂ ಕೂಡ ಬೆಳಗಾವಿಯವರೇ. ಈಗ ಹೃದಯಾಘಾತದಲ್ಲಿ ಸಾವನ್ನಪ್ಪಿರೋ ಇವರು ಕೂಡ ಬೆಳಗಾವಿಯವರೇ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ರಿಂದ. ಚೇತನ್, ಏನಾಯ್ತಂತೆ ಆ ಕ್ಷಣ? ಅವ್ರ ಜೊತೆಗೆ ಯಾರಿದ್ರಂತೆ? ದಿವ್ಯಜ್ಯೋತಿ, ಖಂಡಿತವಾಗಿ ಕೂಡ ಬೆಳಗಾವಿಯಲ್ಲಿ ಸಾವಿನ ಸರಣಿ, ಪ್ರಯಾಗರಾಜ್ ಸಾವಿನ ಸರಣಿ ಮುಂದಿರುವಂತದ್ದು. ನಿನ್ನೆ ಅಷ್ಟೇ 4 ಜನ ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ರು. ಆ ಶವಗಳು ಈಗ ನಿನ್ನಷ್ಟೇ ಬೆಳಗಾವಿಗೆ ಆಗಮಿಸಬೇಕಾಗಿದೆ. ಅದರ ಮಧ್ಯೆ ಈಗ ಏನು ಪ್ರಯಾಗರಾಜ್ನಿಂದ ಪುಣ್ಯ ಸ್ನಾನ ಮುಗಿಸಿ ವಾಪಸ್ ಬರ್ತಿದ್ದ ರವಿ ಜಟಾರ್ ಅನ್ನೋ ವ್ಯಕ್ತಿ, 61 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಬೆಳಗಾವಿ ನಗರದ ಏನು ದೇಶಪಾಂಡೆ ಗಲ್ಲಿ ಇದೆ, ದೇಶಪಾಂಡೆ ಗಲ್ಲಿಯಲ್ಲಿ ವಾಸವಾಗಿದ್ರು. ಇವರು ಪ್ರಯಾಗರಾಜಕ್ಕೆ ಇವರು ಕೂಡ ಟ್ರೈನ್ ಮೂಲಕ ತೆರಳಿದ್ರು. ಈಗ ಬರುವಾಗ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು. ಅವರ ಮನೆಯಲ್ಲಿ ವೃದ್ಧೆ ಒಬ್ಬರಿದ್ದಾರೆ. ಹೀಗಾಗಿ ಮಾಧ್ಯಮಗಳಿಗೆ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಯಾಕಂದ್ರೆ ಅವರಿಗೆ ಹಾರ್ಟ್ ಪೇಷಂಟ್ ಇದ್ದಾರೆ. ಹೀಗಾಗಿ ಯಾವುದೇ ಹೆಚ್ಚಿನ ಮಾಹಿತಿಯನ್ನು ಕುಟುಂಬಸ್ಥರು ನೀಡ್ತಾ ಇಲ್ಲ. ಹೀಗಾಗಿ ಇನ್ನೂ ಯಾರಿದ್ರು ಅವ್ರ ಜೊತೆಗೆ ಯಾರಿದ್ರು, ಶವನ ಹೇಗೆ ತರ್ತಾರೆ ಅನ್ನೋದು ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿರುವಂತದ್ದು. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ.